ಬೆವರ್ತಿದ್ದೆ ಕೈಯೆಲ್ಲ. ಯಾವುದು ಸ್ಟೇಜಲ್ಲಿ ಮುಂದೆ ಬಂದವಳಲ್ಲ. ಈಗ ಅವರು ಭಾಷಣ ಮಾಡಿದ್ರು, ನಿಮಗೆ ಹೇಳಿದ್ರು. ಸೊ ನೀವು ಯಾರು ಅವರ ಜೊತೆ ಮಾತಾಡಿಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮ ಒಳಗೆ ಒಂದು ಪ್ರಶ್ನೆ ಇದೆ, ಬಟ್ ಹೇಳಲಿಕ್ಕೆ ನಮ್ಗೆ ಭಯ, ಹೆದರಿಕೆ. ಹೌದಾ ಅಲ್ವಾ? ಹೌದಾ ಅಲ್ವಾ? ನೀವು ಗಟ್ಟಿ ಮಾತಾಡಿದ್ರೆ ನಾನು ಸಹ ಮಾತಾಡ್ತೇನೆ. ಎಸ್ ನೋ, ದಟ್ ಇಸ್ ಟ್ರೂ. ಬಿಕಾಸ್ ಕೆಲವೊಂದು ಲ್ಯಾಂಗ್ವೇಜ್ ಕೊರತೆ ಇರ್ಬೋದು, ಸ್ಟೇಜ್ ಫಿಯರ್ ಇರ್ಬೋದು. ನಾನು ಮುಂಚೆ ಇಲ್ಲಿ ಕಾಲೇಜಲ್ಲಿ ಇಲ್ಲಿ ಯಾರಾದ್ರೂ ಬಂದು ಸ್ಪೀಚ್ ಮಾಡುವಾಗ ನಾನು ಲಾಸ್ಟ್ ಸೀಟಲ್ಲಿ ಕುತ್ಕೊಳ್ತಿದ್ದೆ. ಯಾಕೆಂತ ಹೇಳಿದ್ರೆ ಹೀಗೆ ಮಾತಾಡಿ ಮಾತಾಡಿ ಹೀಗೆ ನೀನು ಹೇಳ ಅಂತ ಹೇಳಿದ್ರೆ ಹೌದಲ್ವಾ, ಎಂತ ಹೇಳುದು ಮಾರೆ, ಎಂತ ಮಾತಾಡುದು, ಮಾತಾಡ್ಲಿಕ್ಕೆ ಭಯ ಆಗ್ತಾ ಇದ್ರೆ ನಾವು ಹೇಗೆ ಮಾತಾಡುದು? ನಮ್ಗೆ PUCಯಲ್ಲಿ ಆಗ್ಲಿ, ನಾನು ಶಾಲೆಯಲ್ಲಿ ಕಲಿತ ಶಾಲೆಯಲ್ಲಿ ಆಗ್ಲಿ ನಮ್ಗೆ ಈಗೆಲ್ಲ ಅವಕಾಶ ಕೊಟ್ಟಿರ್ಲಿಲ್ಲ. ಈ ಒಂದು ಕಾಲೇಜ್ ಏನಿದೆ, ಅವ್ರು ಹೇಳಿದ್ರು ಮನೆ ತರ. ಶಾಲೆಯಲ್ಲಿ ಎಲ್ಲ ಕಲಿಯುವಾಗ ಎದಾಗ ಶಾಲೆ ಆಪುನದಾಗೆ ಏರ್ ಮಾರ ಎಕ್ಸಾಮ್ ಬರಿ ಸೈಕಿ ಹಾಗೆ ಹೇಳ್ತಾ ಇದ್ವಿ ನಾವು. ಕಾಲೇಜಲ್ಲಿ ಸಹ ಹಾಗೆ ಒಂದು ಸ್ಟ್ರಿಕ್ಟ್ ಕಾಲೇಜ್ ಇತ್ತು ನಾವು PUC ಎಲ್ಲ ಹೋಗುವಾಗ. ಬಟ್ UPMCಗೆ ಬಂದ ನಂತರ ಇಲ್ಲಿಂದ ಹೋಗುವುದೇ ಬೇಡ ಅಂತ ಎನಿಸಿತ್ತು. ಸಚ್ ವಂಡರ್ಫುಲ್ ಕಾಲೇಜ್. ಯಾಕೆಂತ ಹೇಳಿದ್ರೆ ಇಲ್ಲಿಯ ಒಂದು ಟೀಚರ್ಸ್ ಆಗ್ಲಿ, ನಾನ್ ಟೀಚಿಂಗ್ ಸ್ಟಾಫ್ಸ್ ಆಗ್ಲಿ, ಅವ್ರು ಹೇಳಿದ್ರು ಒಂದು ಒಳ್ಳೆ ಒಂದು ಮನೆ ಹಾಗೆ. ಇಲ್ಲಿ ಬರುವಾಗ ಸಹ ನಮ್ಮ ಒಂದು ಮನೆಗೆ ಬಂದ ಹಾಗೆ, ಹೋಗುವಾಗ ಸಹ ಹಾಗೆ ನಾವು ಹೋಗುದು. ಅಂದ್ರೆ ನಮ್ಮ ಪ್ರಿನ್ಸಿಪಲ್ ಕೂಡ ಅಷ್ಟೇ ಒಳ್ಳೆ ಇದ್ರು. ಟೀಚರ್ಸ್ ಅಲ್ಲಿ ಇದ್ದಾರೆ, ನಮ್ಗೆ ಕಲಿಸಿದಂತ ಟೀಚರ್ ಕೂಡ ಅಲ್ಲಿ ಇದ್ದಾರೆ. ಸೊ ತುಂಬಾ ಒಳ್ಳೆ ಕಾಲೇಜ್ ಅಂತ ಹೇಳ್ಬಹುದು. ಇವತ್ತು ನಾನು ಈ ಮೈಕ್ ಹಿಡಿಲಿಕ್ಕೆ ಕಾರಣ UPMC ಕಾಲೇಜ್ ಯಾಕೆ ಅಂತ ಹೇಳಿದಂತ ಹೇಳಿದ್ರೆ, ನಮ್ಗೆ ಒಂದು ಸರ್ ಇದ್ರು, ರಾಧಾಕೃಷ್ಣನ್ ರಾವ್ ಅಂತ, RK ಸರ್. ಅವ್ರು ಈಗ ಇಲ್ಲಿ ಕುತ್ಕೊಂಡಿದ್ರು, ಈಗ ಹೋದ್ರಾಜೆ ಪರವಾಗಿಲ್ಲ. ಅವ್ರು ಮಾಡಿದಂತ ಪಾಠ ಇದೆಯಲ್ಲ, ನನ್ಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಇಂಗ್ಲಿಷ್ ಲೆಕ್ಚರರ್. ಕಸಕುಸು 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 ಅಂದ್ರೆ ಅವರ ಇಂಗ್ಲಿಷ್ ಅಷ್ಟು ಟಾಪ್, ಅರ್ಥ ಆಯ್ತಾ? ಬಟ್ ನಾವು ಓದಂತ, ನಾನು ಕೂಡ ಇಂಗ್ಲಿಷ್ ಮೀಡಿಯಮೇ, ಬಟ್ ನಮ್ಗೆ ಅಷ್ಟು ಮಾತಾಡಿ ಎಲ್ಲ ಗೊತ್ತಿಲ್ಲ, ಭಯವೇ ಹಿಂದೆ ಹಿಂದೆ ಹಿಂದೆ. ಆದ್ರೆ ಅವರು ಒಂದ್ ದಿವಸ ಹೀಗೇನೆ ಪಾಠ ಮಾಡ್ತಿರ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಿಮ್ಗೆ ಸ್ಟೇಜ್ ಫಿಯರ್ ಇದ್ರೆ ನೀವು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಏನಂತ ಹೇಳಿದ್ರೆ, all the people those who are sitting down, you should think that they are dumb and deaf. No, he used to tell. ಅವರು ಅವ್ರ ಕಿವಿ ಕೇಳುದಿಲ್ಲ, ಅವರಿಗೆ ಬಾಯಿ ಮಾತಾಡಲಿಕ್ಕೆ ಬರುದಿಲ್ಲ. ಇದು ಕಿವಿ ಕೇಳದಿದ್ದವರ ಮುಂದೆ, ಬಾಯಿ ಬರದವರ ಮುಂದೆ ನಾವು ಹೇಗೆ ಸಹ ಮಾತಾಡ್ಬೋದಲ್ಲ? ನಮ್ಮ ಇಷ್ಟ, ನಾವು ಮಾತಾಡಿದ್ದು ಅವರಿಗೆ ಎಲ್ಲಿ ಅರ್ಥ ಆಗ್ತದೆ, ಮಾತಾಡುದು. ಅದೇ ಒಂದು ಇಟ್ಕೊಂಡು ನಾವು ಧೈರ್ಯದಲ್ಲಿ ಇಟ್ಕೊಂಡು ನಮ್ಗೆ ಮಾತಾಡುದು ಹೇಗೆ, ನಾವು ಒಂದು ಶಕ್ತಿ, ನಮ್ಮ ಮಾತಾಡೋದ್ರಲ್ಲಿ ಶಕ್ತಿ ಇರಬೇಕು. ನಮ್ಗೆ ಎಲ್ಲ ವಿಚಾರ ತಿಳಿದಿದೆ ಅಂತ ಹೇಳಿ ಹೋಗಿ ನಿಂತು ಮಾತಾಡಿದ್ರೆ ಮಾತ್ರ ನಮ್ಗೆ ಮುಂದೆ ಬರ್ಲಿಕ್ಕೆ ಸಾಧ್ಯ. ಹಾಗೆ ಅಂತ ಹೇಳಿ ಟೀಚರ್ಸ್ನವರು ಏನೆಲ್ಲ ಹೇಳ್ತಾರೆ ಅದನ್ನ ನಾವು ಲೈಟ್ ಆಗಿ ತಕೊಳ್ಬಾರ್ದು. ನಾವು ಯಾವತ್ತಿದ್ರು ಟೀಚರ್ಸ್ನವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕಿವಿಗೆ ಹಾಕಿ ಅದನ್ನೊಂದು ಮುಂದೆ ತಗೊಂಡು ಬಂದ್ರೆ ಮಾತ್ರ ನಮ್ಗೆ ಒಂದು ನಮ್ಮದು ಏನು ಗೋಲ್ ಇದೆ ಅದನ್ನು ರೀಚ್ ಆಗ್ಲಿಕ್ಕೆ ನಮ್ಗೆ ಸಾಧ್ಯ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಈಗ ನಿಮ್ಗೆಲ್ಲ ಈಗ ಎಲ್ಲ ನನ್ನ ಪ್ರಕಾರ ಇವರೆಲ್ಲ ಹೊರಗಿಂದ ಬಂದ ಸ್ಟೂಡೆಂಟ್ ಅವರಲ್ಲ, ಹೌದಾ? ಹಸಿರಾಗ್ತಾ ಇದೆಯಾ? ಈಗ ಕೊಟ್ಟದ್ದಲ್ಲ, ಈಗ ಮಾತಾಡುದಿಲ್ಲ. ಅವ್ರು ಹೇಳಿದ್ರಾಗ ಮಾತಾಡಿ ನಾನು ಎನ್ಸಿದ್ರೆ ಸ್ವಲ್ಪ ಇವರಿಗೆ ಸ್ವಲ್ಪ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಭಯ ಆಗ್ತದೆ, ಅದಕ್ಕೋಸ್ಕರ ಅಂತ ಎನ್ಸಿ ನಾನು ಅದಕ್ಕೆ ಕನ್ನಡದಲ್ಲಿ ಮಾತಾಡಿದ್ದೆ. ಸೊ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಐ ಆಮ್ ಟೆಲಿಂಗ್ ಯು, ನಾವು ಟೀಚರ್ಸ್ನವ್ರು ಏನು ಹೇಳ್ತಾರೆ ಅದನ್ನೆಲ್ಲ ನೀವು ಕಿವಿಗೆ ಹಾಕೊಳ್ಳಿ. ಮತ್ತೆ ಈಗ ಇವರು ನೀತಾ ಮ್ಯಾಮ್ ಇದ್ದಾರೆ, ನೀತಾ ಶೆಟ್ಟಿ ಅಂತ. ಸೊ ನೋಡಿ, ಸೊ ಇವರು ಈಗಾಗಲೇ ಒಂದು ಒಳ್ಳೆಯದು ಅವರದೊಂದು ಎಜುಕೇಶನ್ ಅಲ್ಲಿ ಒಂದು ಒಳ್ಳೆಯದು ಕಾನ್ಸೆಪ್ಟ್ ಅನ್ನು ಕಂಡು ಹಿಡಿದಿದ್ದಾರೆ. ಏನಂತ ಹೇಳಿದ್ರೆ, ನಿಮ್ಗೆ ಮೆಹಂದಿ ಆರ್ಟ್, ಈಗ ಕೆಲವು ಮಕ್ಕಳೆಲ್ಲ ಮೆಹಂದಿ ಬರೀಲಿಕ್ಕೆ ಬರ್ತಾರೆ, ಆದ್ರೆ ಅವರಿಗೆ ಎಲ್ಲಿ ಕೂಡ ಅವಕಾಶ ಸಿಗುವುದಿಲ್ಲ. ಬಟ್ ಇಲ್ಲಿ ಅವರು ಕೋರ್ಸ್, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮೆಹಂದಿ ಆಗಲಿ, ನೈಲ್ ಆರ್ಟ್ ಆಗಲಿ ಅಂತದ್ದೆಲ್ಲ ಕೋರ್ಸ್ ಅನ್ನೆಲ್ಲ ಅವರು ತಗೊಂಡು ಬಂದಿದ್ದಾರೆ. ಸೊ ಅದನ್ನೆಲ್ಲ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದೆಲ್ಲ ವಿಷಯ ತಗೊಳ್ಳಿ. ನಿಮ್ಗೆ ಅದರಿಂದಾಗಿ ನೀವು ಕಲಿತಾ ಇರುವಾಗಲೇ ನಿಮ್ಗೆ ಜಾಬ್ ಕೂಡ ಮಾಡ್ಬೋದು ಅಂತ ಒಂದು ಒಳ್ಳೆಯದು ನಮ್ದು
ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜ್ TMA ಪೈಗೆ ಸಂಬಂಧಪಟ್ಟದ್ದು ಇದು ಬೆಸ್ಟ್ ಕಾಲೇಜ್ ಅಂತ ನಾನು ಹೇಳ್ತೇನೆ. ಸೊ ಎಲ್ಲರೂ ನಾನು ಹೇಳ್ತೇನೆ ಈ ಒಂದು ಕಾಲೇಜ್ ಇಟ್ ಇಸ್ ಅ ಬೆಸ್ಟ್ ಆ್ಯಂಡ್ ಬೆಸ್ಟ್ ಬಿಕಾಸ್ ನಾವು ಇಲ್ಲಿ ಕಲ್ತಿದ್ದೇವೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈವನ್ ಏಕನಾಥ್ ಭಟ್ ಅವರು ನಮಗೆ ಕಾಲೇಜಲ್ಲಿ ಇರುವಾಗ ನನಗೆ ಪರಿಚಯ. ಹಾಗೇನೆ ಇವತ್ತಿಂದ ಕೂಡ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ we will contact him because he is also one of the super hero of me. So ನಾನು ಅದಕ್ಕೋಸ್ಕರ ಎಲ್ಲರಿಗೆ ಹೇಳುವುದು ಈ ಕಾಲೇಜ್ ಇಸ್ ಬೆಸ್ಟ್ ಕಾಲೇಜ್. ನಿಮಗೆ ಇಲ್ಲಿಂದ ಎಜುಕೇಶನ್ ತಗೊಂಡ ನಂತರ ಹೊರಗೆ ಬರ್ಬೋದು. ಹೊರಗೆ ಬಂದ್ಮೇಲೆ ನೀವು ನಾವೆಲ್ಲ ಏನಿಲ್ಲ, ನಮ್ಗಿಂತ ಎಷ್ಟೋ ಒಳ್ಳೆಯವರು ನೀವೆಲ್ಲ ಇದ್ದೀರಿ. ಸೊ ದಿಸ್ ಒನ್ ಆಫ್ ದ ವೆರಿ ಬೆಸ್ಟ್ ಕಾಲೇಜ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಲ್ಲಿ ಗುರುತಿಸಿ ನಮಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ಥ್ಯಾಂಕ್ ಯು ಸೋ